ಸ್ನೇಹಿತರೆ, ಕ್ರಿಕೆಟ್ ಅಂದರೆ ಬರೀ ಅಂಕಿಅಂಶಗಳ ಆಟವಲ್ಲ, ಇದು ಭಾವನೆಗಳ ಸಾಗರ. ಇನ್ನು IPL 2026ರ ಗುಜರಾತ್ ಟೈಟನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಅಂತಹುದೇ ಒಂದು ಘಟನೆ ನಡೆಯಿತು. ಮೈದಾನದಲ್ಲಿ ದೈತ್ಯ ಬೌಲರ್ ಕಗಿಸೋ ರಬಾಡ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಘಟನೆ ಈಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಹಾಗಾದರೆ ಅಲ್ಲಿ ನಡೆದಿದ್ದೇನು? ರಬಾಡ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಸಿರಾಜ್ಗೆ ಏಕೆ ನೀಡಿದ್ರು? ಬನ್ನಿ ನೋಡೋಣ. ಇನ್ನು ಆ ಒಂದು ತಪ್ಪು ಮತ್ತು ರಬಾಡ ಅವರ ಪಶ್ಚಾತ್ತಾಪ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿತ್ತು. ಮೊಹಮ್ಮದ್ ಸಿರಾಜ್ ಅವರ ಒಂದು ಅದ್ಭುತ ಎಸೆತಕ್ಕೆ ಟ್ರೇವಿಸ್ ಹೆಡ್ ಗಾಳಿಯಲ್ಲಿ ಹೊಡೆದ ಚೆಂಡು ನೇರವಾಗಿ ರಬಾಡ ಅವರ ಕೈಗೆ ಹೋಗಿತ್ತು. ಆದರೆ ಒತ್ತಡದ ಕ್ಷಣದಲ್ಲಿ ರಬಾಡ ಅಂತಹ ಸುಲಭದ ಕ್ಯಾಚ್ ಕೈಚೆಲ್ಲಿದರು. ಇದರಿಂದ ಸಿರಾಜ್ ಮುಖದಲ್ಲಿ ನಿರಾಸೆ ಎದ್ದು ಕಾಣುತ್ತಿತ್ತು. ಸಿರಾಜ್ ಏನು ಅನ್ನದೇ ಸುಮ್ಮನಾದರು. ರಬಾಡ ಅವರಿಗೆ ತಾನು ತಂಡಕ್ಕೆ ಮತ್ತು ಸಿರಾಜ್ ಅವರ ಪರಿಶ್ರಮಕ್ಕೆ ಮೋಸ ಮಾಡಿದೆ ಎಂಬ ಭಾವನೆ ಕಾಡತೊಡಗಿತು. ಇನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಚ್ಚರಿ. ಇನ್ನು ಪಂದ್ಯದ ಅಂತ್ಯಕ್ಕೆ ರಬಾಡ 3 ವಿಕೆಟ್ ಪಡೆದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದರು. ಆದರೆ ಸ್ಟೇಜ್ ಮೇಲೆ ಬಂದ ರಬಾಡ ಮಾಡಿದ ಕೆಲಸ ಯಾರೂ ಊಹಿಸಿರಲಿಲ್ಲ. ಅವರು ಮೈಕ್ ಹಿಡಿದು ನೇರವಾಗಿ ಸಿರಾಜ್ ಅವರನ್ನು ವೇದಿಕೆಗೆ ಕರೆದರು. ಸಿರಾಜ್ ಬಂದ ಕೂಡಲೇ ರಬಾಡ ತಲೆ ಬಾಗಿಸಿ ಕ್ಷಮೆ ಕೇಳಿದರು. ಇನ್ನು ರಬಾಡ ಅವರ ಭಾವುಕ ಮಾತುಗಳು. ರಬಾಡ ಮೈಕ್ನಲ್ಲಿ ಹೀಗೆ ಹೇಳಿದರು: ಸಿರಾಜ್, ಈ ಪ್ರಶಸ್ತಿ ಪಡೆಯಲು ನನಗೆ ಹೆಮ್ಮೆ ಎನಿಸುತ್ತಿಲ್ಲ, ಬದಲಾಗಿ ಸಂಕೋಚವಾಗುತ್ತಿದೆ. ನಿಮ್ಮ ಅದ್ಭುತ ಬೌಲಿಂಗ್ಗೆ ನಾನು ಕ್ಯಾಚ್ ಬಿಟ್ಟಿದ್ದು ಒಂದು ದೊಡ್ಡ ಅಪರಾಧ. ನಿಮ್ಮ ಕಷ್ಟಕ್ಕೆ ನಾನು ನೀರು ಎರೆದಿದ್ದೇನೆ. ನಿಜವಾದ ಹೀರೋ ನೀವೇ ಎಂದು ಹೇಳುತ್ತಾ ತಮ್ಮ ಪ್ರಶಸ್ತಿಯನ್ನು ಸಿರಾಜ್ ಕೈಗೆ ನೀಡಿದರು. ಇನ್ನು ಸಿರಾಜ್ ಅವರ ಪ್ರತಿಕ್ರಿಯೆ. ರಬಾಡ ಅವರ ಈ ದೊಡ್ಡ ಗುಣ ನೋಡಿ ಸಿರಾಜ್ ಕಣ್ಣಾಲಿಗೆಗಳು ತುಂಬಿ ಬಂದವು. ಕೂಡಲೇ ರಬಾಡ ಅವರನ್ನು ತಪ್ಪಿಕೊಂಡ ಸಿರಾಜ್, ಕ್ರಿಕೆಟ್ನಲ್ಲಿ ತಪ್ಪುಗಳು ಸಹಜ. ನೀವು ಜಗತ್ತಿನ ಶ್ರೇಷ್ಠ ಬೌಲರ್. ಈ ಪ್ರಶಸ್ತಿಗೆ ನೀವೇ ಅರ್ಹರು ಎಂದು ರಬಾಡ ಅವರ ಕಿವಿಯಲ್ಲಿ ಪಿಸುಗುಟ್ಟಿದರು. ಇನ್ನು ಈ ದೃಶ್ಯ 2 ದೇಶಗಳ ಆಟಗಾರರ ನಡುವಿನ ಸ್ನೇಹಕ್ಕೆ ಸಾಕ್ಷಿಯಾಯಿತು. ಇನ್ನು ಗೆಲುವು ಸೋಲುಗಳಿಗಿಂತಲೂ ಮನುಷ್ಯ ಮತ್ತು ಕ್ರೀಡಾ ಸ್ಫೂರ್ತಿ ದೊಡ್ಡದು ಎಂಬುದನ್ನು ರಬಾಡ ಮತ್ತು ಸಿರಾಜ್ ಅವರು ತೋರಿಸಿಕೊಟ್ಟಿದ್ದಾರೆ. ಇಂತಹ ಅದ್ಭುತ ಕ್ಷಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು IPLನ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.